ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬೆಂಗಳೂರು ನಡಿಗೆ ಕಾರ್ಯಕ್ರಮದಲ್ಲಿ ಬಿಜೆಪಿ ಶಾಸಕ ಮುನಿರತ್ನ ಇವತ್ತು ಹೈ ಡ್ರಾಮಾವನ್ನೇ ನಡೆಸಿದ್ದಾರೆ. ಮುನಿರತ್ನರನ್ನ ಕರಿ ಟೋಪಿ ಎಂಎಲ್ಎ ಬಾರಯ್ಯ ಅನ್ನುವಂಥ ಹೇಳಿಕೆ ಇದೆಯಲ್ಲ, ಇದಕ್ಕೆ ಬಿಜೆಪಿ ನಾಯಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ. ಹಾಗಾದ್ರೆ ಬಿಜೆಪಿ ನಾಯಕರು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಯಾಕಂತ ಅವ್ರು ಮಾತಾಡ್ತಾರ, ಅದ ಕರಿ ಟೋಪಿ ಹಾಕೋದು ಮುಸಲ್ಮಾನ್ಗೆ ಅದು ಜಾಳಗಿ ಟೋಪಿ ಬಾ ಅಂತ ಕರೀಲಿ ನೋಡು ಧೈರ್ಯ ಇದ್ರೆ ಒಬ್ಬ ಸಾಬ ಕರೀಲಿ, ಹಾಕೊಂಬಂದಿರ್ತಾರಲ್ಲ, ಇವರು ಹೋಗಿ ಹಾಕೊಂಡಿರ್ತಾರಲ್ಲ, ಕರೀಲಿ. ಅಂದರೆ ಹಿಂದೂಗಳು ಏನಾದರೂ ಮಾಡಿದರೆ ಅವರಿಗೆ ಭಾಳ ಏಕ್ದಮ್ ಅಪಮಾನಿಸ್ಲಿಕ್ಕೆ ಭಾಳ ಸಮಯ ಹಿಡಿಯೋದಿಲ್ಲ. ಆದರೆ ಮುಸಲ್ಮಾನರಿಗೆ ಮಾತ್ರ ಎಲ್ಲ ನಡೀತದೆ. ಅವ್ರಿಗೆ ಅನ್ನಂತ ಹೇಳ್ರಿ, ಏನಾಗತ್ತೆ ನೋಡ್ರಿ. ಆಮೇಲೆ ಇವ್ರು ಆಡಳಿತ ನಡೆಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಹಂಗೆ ಮಾಡ್ತಾರೆ ಅವರು. ಈ ದೇಶದ ಮೇಲೆ ಎಮರ್ಜೆನ್ಸಿ ತಂದು ಎಲ್ಲರನ್ನ ಜೈಲಿಗಟ್ಟದಂಥ ಪಾರ್ಟಿ ಕಾಂಗ್ರೆಸ್ಸು. ಇವತ್ತು ಕರ್ನಾಟಕದಲ್ಲೂ ಕೂಡ ಅಲ್ಲಿನ ಶಾಸಕರಿಗೆ, ಲೋಕಸಭಾ ಸದಸ್ಯರಿಗೆ ಗೌರವ ಕೊಟ್ಟಿಲ್ಲ, ಹಲ್ಲೆ ಮಾಡೋ ಪ್ರಯತ್ನ ಮಾಡಿದ್ದಾರೆ ಮುನಿರತ್ನ ಮೇಲೆ. ಇದೊಂದು ಖಂಡನೀಯ. ಇದು ಕಾಂಗ್ರೆಸ್ಸಿನ ಸಂಸ್ಕೃತಿಯನ್ನು ತೋರಿಸ್ತದೆ. ಕಾಂಗ್ರೆಸ್ಸಿನ ಗೂಂಡಾಗಿರಿ, ಮೊದಲಿಂದನೂ ಅವ್ರು ಗೂಂಡಾಗಿರಿ ಮಾಡ್ಕೊಂಡೇ ಬಂದವರು. ಆ ಗೂಂಡಾಗಿರಿ ಮಾಡ್ತಾಯಿದ್ದಾರೆ. ನನಗೆ ಅನ್ಸುತ್ತೆ ಇನ್ನು 2 ವರ್ಷ ಇರೋದು. ಯಾಕೆ ಗೂಂಡಾಗಿರಿ ಎಲ್ಲ ಮಾಡೋಕ್ಕೆ ಹೋಗ್ತೀರಾ? 2 ವರ್ಷ ಆದಮೇಲೆ ಇದೇ ನಿಮಗೆ ರಿಪೀಟ್ ಆಗ್ತದೆ. ನೀವೇನೇನು ಮಾಡಿದಿರೋ ಅದೆಲ್ಲನೂ ಕೂಡ ಜನ ರಿಪೀಟ್ ಮಾಡ್ತಾರೆ ನಿಮಗೆ. ಅದು 2 ವರ್ಷ ಉಳಿದಿರೋದೇ 2 ವರ್ಷ ನಿಮ್ಮದು. ಅದರಲ್ಲಿ ಯಾಕೆ ಇನ್ನು ಗೂಂಡಾಗಿರಿ ಎಲ್ಲ ಮಾಡ್ತಾರೆ? ಔಟ್ ಗೋಯಿಂಗ್ ನೀವು ಜನ ತೀರ್ಮಾನ ಮಾಡಿಬಿಟ್ಟವ್ರೆ, ನೀವು ಔಟ್ ಗೋಯಿಂಗ್ ಪಾರ್ಟಿ ಅಂತೇಳಿ. ನಿಮ್ಮ ಕಾರ್ಯಕ್ರಮ ನೋಡಿ, ಇವತ್ತೇನು ಈ ಕಾರ್ಯಕ್ರಮ ಮಹತ್ವವನ್ನೇ ಕಳ್ಕೊಂಡು ಬಿಡುತ್ತೆ. ಇವತ್ತು ಈ ಕಾರ್ಯಕ್ರಮದ ಮಹತ್ವನೇ ಇಲ್ಲ. ಇದು ಬರೀ ವೈಯಕ್ತಿಕ ಪ್ರತಿಷ್ಠೆ, ನಿಮ್ಮ ದ್ವೇಷ, ವೈಮನಸ್ಸು, ವ್ಯತ್ಯಾಸಗಳೇ ಎತ್ಕಾಣುವಂಥದ್ದಾಗುತ್ತೆ. ಹಾಗಾಗಿ ನಿಮ್ಮ ನಡೆ ಎಲ್ಲಿ ಕಾಣುತ್ತೆ? ಇವತ್ತು ನಡೆ ಹೋಯ್ತು, ನಡೆ ಸಂಪೂರ್ಣವಾಗಿ ಮಾಯವಾಗಿದೆ. ಈ ನಡೆ ಅಲ್ಲ, ಇದು ಬರೀ ಸನ್ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಾರ್ಟಿ ವರ್ಸಸ್ ಮುನಿರತ್ನ ಭಾರತೀಯ ಜನತಾ ಪಾರ್ಟಿ ಅಂತ ಆಗುತ್ತೆ. ಹಾಗಾಗಿ ಇಂಥ ಯಾವುದೇ ಅವಕಾಶವನ್ನು ನೀವು ನಿಮ್ಮ